ಬುದ್ಧ ಬಸವ ಅಂಬೇಡ್ಕರ್ ಅವರ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ನಮ್ಮ ಮಾಧ್ಯಮ ಮಿತ್ರರೇ ಹಾಗೂ ಪತ್ರಿಕಾ ಮಿತ್ರರೇ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ನಮ್ಮ ರಾಜ್ಯ ಸಂಚಾಲಕರಾದ MC ನಾರಾಯಣ ಹಾಗೂ ಸಂಸ್ಥಾಪಕರಾದ ನೀಲನಾಯ್ಕ ಸರ್ ಅವರ ಆದೇಶದ ಮೇರೆಗೆ ಇಲ್ಲಿ ಚಿಕ್ಕೋಡಿಯಲ್ಲಿ 21/2/2024 ತಾಲೂಕು ಆಡಳಿತ ಹಾಗೂ ತಾಲೂಕಾ ದಂಡಾಧಿಕಾರಿಗಳ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಆ ಪ್ರತಿಭಟನೆಯ ಬಗ್ಗೆ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ವಿಭಾಗೀಯ ಸಂಚಾಲಕರಾದ ರವಿ ಬಸ್ತವಾಡ್ಕರ್ ಅವರು ಸವಿಸ್ತಾರವಾಗಿ ತಮಗೆ ಹೇಳಬೇಕಂತ ಕೇಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್ ಅಂತ ಮುತ್ತುರಾಯನವರು ಆದರೆ ಅದೇ ರೀತಿ ಮಹಿಳಾ ಒಕ್ಕೂಟದ ರಾಜ್ಯ ಸಂಘಟನಾ ಸಂಚಾಲಕಿ ಸವಿತಾ ಅಸೋದ್ಯ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಅದೇ ರೀತಿ ಎಲ್ಲ ನನ್ನ ಭೀಮವಾದ ಕಾರ್ಯಕರ್ತರು ಕರೆದಿದ್ದಾರೆ. ಬಂಧುಗಳೇ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ 2005-2006ರಲ್ಲಿ ಬಾಗಲಕೋಟೆ ಜಿಲ್ಲಾ ಮುಖಾಂತರ ನಮ್ಮ ನಾಯಕರಾದಂಥ ಪರಶುರಾಮ್ ನೀಲನಾಯ್ಕ ಅವರ ನೇತೃತ್ವದಲ್ಲಿ ಈ ಭೀಮವಾದ ಸಂಘಟನೆ ಸ್ಥಾಪನೆ ಆಗಿದ್ದು, ಈ ಸಂಘಟನೆ ತಂದೆ ಆದಂಥ ರಾಜ್ಯ ತುಂಬ ಒಂದು ಚಾಪನ್ನು ಮೂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ದಲಿತರ ಸಮುದಾಯದ ಪರವಾಗಿ ನಿರಂತರ ಹೋರಾಟ ಮಾಡುತ್ತಾ ಬಂದಿದೆ. ಅದೇ ರೀತಿ ಕರ್ನಾಟಕ ರಾಜ್ಯಾದ್ಯಂತ 22 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಈಗ ತಂದೆಯಾದ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. 22 ಜಿಲ್ಲೆಗಳಲ್ಲಿ ತಮ್ಮ ಶಾಖೆಗಳನ್ನು ಪ್ರಾರಂಭಿಸಿದೆ, ದಲಿತರ ಪರವಾಗಿ ಹೋರಾಟ ಮಾಡ್ತಾ ಬಂದಿದೆ. ಅದೇ ರೀತಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲು ಉದ್ದೇಶ ಏನೆಂದರೆ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಾದ್ಯಂತ ನಡೆಯುತ್ತಿರುವ ಏನು ಅವ್ಯವಹಾರ ಭ್ರಷ್ಟಾಚಾರ ಬಗ್ಗೆ ನಾವು ದಿನಾಂಕ 21/2/2024 ಚಿಕ್ಕೋಡಿಯ ಚಿಕ್ಕೋಡಿ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇದು ACP TSP ಹಣ ಏನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಿದೆ, ಈ ಹಣವನ್ನು SC ಸಮುದಾಯದ ಜನ ಏನಿದ್ದಾರೆ ಆ ಕಾಲನಿಗಳಲ್ಲಿ 75% ಸರ್ಕಾರದ ಒಂದು ನೇಮ್ ಇದೆ. 75% ಜನ ಎಲ್ಲಿರ್ತಾರಲ್ಲೋ ಅಲ್ಲೇ ಈ ಹಣದ ಬಳಕೆ ಮಾಡಬೇಕಂತ ಒಂದು ಸರ್ಕಾರ ಆದೇಶದ್ರೂ ಅಲ್ಲಲ್ಲಿ ಗ್ರಾಮ ಪಂಚಾಯತಿ PDO ಹಾಗೂ ಎಲ್ಲಿದ್ದಂಥ ಮೆಂಬರ್ಸ್ಗಳು ಅಡ್ಜಸ್ಟ್ಮೆಂಟದಿಂದ ಆ ಹಣ ಬೇರೆ ಕಡೆ ಖರ್ಚು ಮಾಡಿ ನಮ್ಮ ಸಮುದಾಯದವರಿಗೆ ಮೂಲಭೂತ ಸೌಕರ್ಯ ವಂಚಿತರಾಗಿ ಮಾಡ್ತಿದ್ದಂಥ ಅಧಿಕಾರಿಗಳು ದಲಿತರ ಮೇಲೆ ನಿರಂತರ ನಡೀತಿರೋ ದೌರ್ಜನ್ಯ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅದು ದೌರ್ಜನ್ಯ ಅದರ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ಕಂಪ್ಲೇಂಟ್ ಕೊಟ್ಟು ಅದ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು. ಮತ್ತು ಅದೇ ರೀತಿ ದಲಿತರ ಮೂಲಭೂತ ಸೌಕರ್ಯದಿಂದ ವಂಚಿತರಾಗ್ತಾ ಇದ್ದಾರೆ. ಮುಗುಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 2 ಕಿಲೋಮೀಟರ್ ಅಂತರದಲ್ಲಿ ಒಂದು ಅಸೋದೆ ತೋಟ ಬರ್ತಿದೆ. ಅಸೋದೆ ತೋಟದಲ್ಲಿ ನಮ್ಮ 40 ದಲಿತ ಬಡ ಕುಟುಂಬಗಳಿದಾವೆ. 40 ದಲಿತ ಬಡ ಕುಟುಂಬದಲ್ಲಿ ಆ ಮನೆಗಳಲ್ಲಿ ಪ್ರಾಥಮಿಕ ಹಂತದಲ್ಲಿ 47 ವಿದ್ಯಾರ್ಥಿ ಮುಗುಳಿ ಗ್ರಾಮ ಪಂಚಾಯತಿಯಲ್ಲಿ 47 ಮಕ್ಕಳು ಶಿಕ್ಷಣದಿಂದ ವಂಚಿತರಾಗತ್ತರು. ತಾವೆಲ್ಲರೂ ಬೆಂಬಲ ಕೊಡಬೇಕು. ನಾವೆಲ್ಲರೂ ಕೂಡ ಆ ಮಕ್ಕಳಿಗೆ ನ್ಯಾಯ ಕೊಡುವಂಥ ಕೆಲಸನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸುಮಾರು 2,000ಕ್ಕೂ ಅಧಿಕ ಕಾರ್ಯಕರ್ತರು ಬೆಳಗಾವಿ ಹಾಗೂ ಚಿಕ್ಕೋಡಿ 2 ಜಿಲ್ಲೆಯಿಂದ, ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಹಾಗೂ ಬೆಳಗಾವಿಯಿಂದ 2 ಜಿಲ್ಲೆಯಿಂದ ನಾವು 2,000ಕ್ಕೂ ಅಧಿಕ ಕಾರ್ಯಕರ್ತರು ಕೂಡಿ ಒಂದು ಬೃಹತ್ ಪ್ರತಿಭಟನೆ. ಆ ಪ್ರತಿಭಟನೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಬಂದು ಮನವಿ ಸ್ವೀಕಾರ ಮಾಡಬೇಕು. ಯಾಕಂದರೆ ನಾವು ಪ್ರತಿಭಟನೆ ಮಾಡ್ತಿದ್ದು ದಂಡಾಧಿಕಾರಿಗಳ ವಿರುದ್ಧ. ಅದಕ್ಕೂ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಆ ಮನವಿ ಸ್ವೀಕಾರ ಮಾಡಬೇಕಂತ ನಮ್ಮ ಬೇಡಿಕೆ ಇದೆ. ಇದನ್ನು ತಾವು ಮಾಧ್ಯಮ ಮುಖಾಂತರ ಅವರಿಗೆ ಮುಟ್ಟುವ ಥರ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇವೆ. ಇದು ಅಂಬೇಡ್ಕರ್ ಉದ್ಯಾನವನದಿಂದ ಪ್ರಾರಂಭ ಆಗೋದು. ಚಿಕ್ಕೋಡಿ ಅಂಬೇಡ್ಕರ್ ಉದ್ಯಾನವನದಿಂದ ಪ್ರಾರಂಭ ಆಗಿ ಚಿಕ್ಕೋಡಿ ದಂಡಾಧಿಕಾರಿಗಳ ಕಚೇರಿಯವರಿಗೆ DCA ಅವರಿಗೆ ಮನವಿ ಕೊಡುವ ಮುಖಾಂತರ ಪ್ರತಿಭಟನೆ ಮುಕ್ತಾಯಗೊಳ್ಳುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.